ಕರ್ನಾಟಕ ರಾಜ್ಯದ ಜನತೆ ನಿಮ್ಮ ಮೇಲೆ ಪ್ರೀತಿ ವಿಶ್ವಾಸ ನಂಬಿಕೆ ಇಟ್ಕೊಂಡು ಓಟ್ ಹಾಕಿದ್ದಾರೆ. ಸಂಪೂರ್ಣ ಬಹುಮತ ಸರ್ಕಾರವನ್ನು ತಂದುಕೊಟ್ಟಿದ್ದಾರೆ. ರಾಜಕಾರಣಿಗಳು ಇದನ್ನು ರಾಜ್ಯದ ಜನರ ಪ್ರೀತಿ ವಿಶ್ವಾಸ ನಂಬಿಕೆಗೆ ದ್ರೋಹ ಬಗೆಯುವಂಥ ಕೆಲಸ ಮಾಡಬಾರ್ದು. ಅಧಿಕಾರನೇ ಮುಖ್ಯ ಅಲ್ಲ. ನಿಮ್ಮ ಸ್ವಾರ್ಥ ರಾಜಕಾರಣಕ್ಕೋಸ್ಕರ ರಾಜ್ಯದ ಜನರ ಹಿತಾಸಕ್ತಿಯನ್ನು ಬಲಿ ಕೊಡಬಾರ್ದು. ಸಿದ್ದರಾಮಯ್ಯನವರಾಯಿತು ಅಷ್ಟೇ, ನುಡಿದಂತೆ ನಡೀಬೇಕು. ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಕೊಡೋದ್ರ ಮುಖಾಂತರ ಸಿದ್ದರಾಮಯ್ಯನವರು ದೊಡ್ಡ ವ್ಯಕ್ತಿ ಆಗಬೇಕು. ಈ ಒಂದು ಪ್ರಜಾಪ್ರಭುತ್ವ ಸರ್ಕಾರ, ಸಂಪೂರ್ಣ ಬಹುಮತವುಳ್ಳ ಸರ್ಕಾರ 5 ವರ್ಷ ಆಡಳಿತ ನೀಡಬೇಕನ್ನೋದು ರಾಜ್ಯದ ಜನರ ಬಯಕೆ. ಈಗಾಗಲೇ ಅತಂತ್ರ ರಾಜಕೀಯ ಪರಿಸ್ಥಿತಿಯಿಂದ, ಅಸ್ಥಿರ ರಾಜಕೀಯದಿಂದ ಕರ್ನಾಟಕ ಬಹಳ ಹಿಂದುಳಿದಿದೆ. ಸ್ಥಿರ ರಾಜಕೀಯದಿಂದ ಮಾತ್ರ ಕರ್ನಾಟಕ ಅಭಿವೃದ್ಧಿ ಹೊಂದಲು ಸಾಧ್ಯ. ಹಾಗಾಗಿ ರಾಜಕಾರಣಿಗಳು ಈ ಥರ ಅಸ್ಥಿರ ರಾಜಕಾರಣಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು. ಜನರ ನಂಬಿಕೆಗೆ ದ್ರೋಹ ಮಾಡಬಾರ್ದು ರಾಜಕಾರಣಿಗಳು ಅಂತ ಹೇಳ್ತಾ, ಕರ್ನಾಟಕದಲ್ಲಿ ರಾಜಕೀಯ ಸ್ಥಿರತೆ ಬೇಡ. ಸಂಪೂರ್ಣ 5 ವರ್ಷ ಆಡಳಿತ ಕೊಡಬೇಕು. ಮುಂದೆ ಒಳ್ಳೆಯ ಸರ್ಕಾರವನ್ನು ತರಬೇಕು. ರಾಜ್ಯಾಭಿವೃದ್ಧಿ ಮಾಡೋದು ನಿಮ್ಮ ಕೆಲಸ ಆಗಿರಬೇಕು. ಕ್ಷೇತ್ರಾಭಿವೃದ್ಧಿ ಮಾಡೋದು, ಜಿಲ್ಲಾಭಿವೃದ್ಧಿ ಮಾಡೋದು ನಿಮ್ಮ ಗುರಿಯಾಗಿರಬೇಕು. ಹೊರತಾಗಿ ಅಸ್ಥಿರ ಮಾಡೋದು ಸರಿಯಲ್ಲ ಅಂತ ಹೇಳ್ತಾ, ರಾಜ್ಯದ ಜನರ ಧ್ವನಿಯೂ ಇದೆ, ಇದನ್ನು ರಾಜಕಾರಣಿಗಳು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತು ನೋಡಿ ಮುಗಿಸ್ತಾರೆ. ಕಡೆಗೆ ನಮಸ್ಕಾರ.